ನೈನಾ ದೇವಿ ದೇವಸ್ಥಾನ, ನೈನಿತಾಲ್, ಒಂದು ವಿಶಿಷ್ಟ ಧಾರ್ಮಿಕ ಸ್ಥಳ. ನೈನಿತಾಲ್ ಎಷ್ಟು ಸುಂದರವಾಗಿದೆಯೋ, ಇಲ್ಲಿರುವ ನೈನಾ ದೇವಿ ದೇವಸ್ಥಾನವೂ ಅಷ್ಟೇ ಆಕರ್ಷಕವಾಗಿದೆ. ಈ ದೇವಾಲಯವನ್ನು ಪ್ರಸಿದ್ಧ ಶಕ್ತಿಪೀಠವೆಂದು ಪರಿಗಣಿಸಲಾಗಿದೆ. ತಾಯಿ ಸತಿಯ ಕಣ್ಣುಗಳು ಇಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ, ಆದ್ದರಿಂದ ಇದನ್ನು ನೈನಾ ದೇವಿ ದೇವಾಲಯ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದ ಬಗ್ಗೆ ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ತಿಳಿಯೋಣ. ದೇವಾಲಯವು ನೈನಿ ಸರೋವರದ ದಡದಲ್ಲಿದೆ. ಈ ಪ್ರಸಿದ್ಧ ಶಕ್ತಿಪೀಠ ನೈನಾ ದೇವಿ ದೇವಸ್ಥಾನವು ನೈನಿತಾಲ್ನ ನೈನಿ ಸರೋವರದ ಉತ್ತರ ದಂಡೆಯಲ್ಲಿದೆ. ಈ ಪವಿತ್ರ ಸ್ಥಳದಲ್ಲಿ ದೇವಿಯು ತನ್ನ 2 ಕಣ್ಣುಗಳ ರೂಪದಲ್ಲಿ ಪ್ರತಿನಿಧಿಸುತ್ತಾಳೆ. ಈ ದೇವಾಲಯವು 1880 ರಲ್ಲಿ ಭೂಕುಸಿತದಿಂದ ನಾಶವಾಯಿತು, ಆದರೆ ಪುನರ್ನಿರ್ಮಿಸಲಾಯಿತು. ಈ ದೇವಾಲಯವು ಶಕ್ತಿಪೀಠವಾಗಿರುವುದರಿಂದ ಇಲ್ಲಿ ದೇವಿಯ ಅನೇಕ ಪವಾಡಗಳನ್ನು ಕಾಣಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರುವುದರಿಂದ ಉದ್ದನೆಯ ಸರತಿ ಸಾಲುಗಳು ನಿರ್ಮಾಣವಾಗಿವೆ. ದೇವಾಲಯದ ಒಳಗೆ ನೈನಾ ದೇವಿ ದೇವಾಲಯದ ಸಂಕೀರ್ಣದಲ್ಲಿ ಪ್ರವಾಸಿಗರು ವಿಶ್ರಾಂತಿ ಪಡೆಯಲು ದೊಡ್ಡ ಪೀಪಲ್ ಮರವಿದೆ. ಮರದ ಬಳಿ ಹನುಮಾನ್ ಜಿ ಪ್ರತಿಮೆಯೂ ಇದೆ. ಗರ್ಭಗುಡಿಯಲ್ಲಿ 3 ದೇವತೆಗಳ ವಿಗ್ರಹಗಳಿವೆ. ಮಧ್ಯದಲ್ಲಿ ನೈನಾ ದೇವಿಯ 2 ಕಣ್ಣುಗಳು, ಎಡಭಾಗದಲ್ಲಿ ಮಾತಾ ಕಾಳಿ ಮತ್ತು ಬಲಭಾಗದಲ್ಲಿ ಗಣೇಶ. ಮುಖ್ಯ ದೇವಾಲಯವು 2 ಸಿಂಹದ ಪ್ರತಿಮೆಗಳಿಂದ ಆವೃತವಾಗಿದೆ. ನೈನಾ ದೇವಿ ದೇವಾಲಯದ ಪುರಾಣ. ನೈನಾ ದೇವಿ ದೇವಾಲಯದ ಐತಿಹಾಸಿಕ ಮಹತ್ವವನ್ನು ಹಿಂದೂ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ದೇವಾಲಯವನ್ನು 51 ಶಕ್ತಿಪೀಠಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ, ಅಲ್ಲಿ ಸತಿ ದೇವಿಯ ಕಣ್ಣುಗಳು ಬಿದ್ದಿವೆ. ಈ ಕಾರಣಕ್ಕಾಗಿ ಇಲ್ಲಿ ದೇವಿಯನ್ನು ಕಣ್ಣುಗಳ ರೂಪದಲ್ಲಿ ಪೂಜಿಸಲಾಗುತ್ತದೆ. ನೈನಾ ದೇವಿ ದೇವಸ್ಥಾನದ ಇತಿಹಾಸ. ಕುಶಾನರ ಕಾಲದಲ್ಲೂ ಈ ದೇವಾಲಯದ ಉಲ್ಲೇಖವಿದೆ. 15ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯದ ವಿಗ್ರಹವನ್ನು ಭಕ್ತ ಮೋತಿ ರಾಮ್ ಶಾ 1842 ರಲ್ಲಿ ಸ್ಥಾಪಿಸಿದರು. ದೇವಾಲಯವು 1880 ರಲ್ಲಿ ಭೂಕುಸಿತದಿಂದ ನಾಶವಾಯಿತು, ಆದರೆ 1883 ರಲ್ಲಿ ಪುನರ್ನಿರ್ಮಿಸಲಾಯಿತು. ಹಬ್ಬಗಳು ಮತ್ತು ಘಟನೆಗಳು. ನಂದಾ ಅಷ್ಟಮಿಯಂದು ಇಲ್ಲಿ ದೊಡ್ಡ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ, ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಈ ಉತ್ಸವವು 8 ದಿನಗಳ ಕಾಲ ನಡೆಯುತ್ತದೆ ಮತ್ತು ಕೊನೆಯ ದಿನ ದೇವಿ ನಂದಾದೇವಿಯ ವಿಗ್ರಹವನ್ನು ಮುಳುಗಿಸಲಾಗುತ್ತದೆ. ನವರಾತ್ರಿ ಮತ್ತು ಚೈತ್ರ ಮೇಳದಂತಹ ಇತರ ಹಬ್ಬಗಳ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಿಗೆ ಬರುತ್ತಾರೆ. ನೈನಾ ದೇವಿ ದೇವಸ್ಥಾನದ ಸುತ್ತ ಭೇಟಿ ನೀಡಬೇಕಾದ ಸ್ಥಳಗಳು. ದೇವಾಲಯದ ಬಳಿ ಅನೇಕ ಆಕರ್ಷಣೆಗಳಿವೆ. ನೈನಿತಾಲ್ ಸರೋವರದಲ್ಲಿ ಬೋಟಿಂಗ್, ಬೋಟಿಯಾ ಮಾರ್ಕೆಟ್ನಲ್ಲಿ ಶಾಪಿಂಗ್, ಮಾಲ್ ರೋಡ್ನಲ್ಲಿರುವ ಕ್ಯಾಂಡಲ್, ಮರದ ವಸ್ತುಗಳು ಮತ್ತು ಆಭರಣದ ಅಂಗಡಿಗಳು ಪ್ರಮುಖ ಆಕರ್ಷಣೆಗಳಾಗಿವೆ. ಇದಲ್ಲದೆ ಟಿಫಿನ್ ಟಾಪ್, ನೈನಾ ಪೀಕ್, ಸ್ನೋ ವ್ಯೂ ಪಾಯಿಂಟ್ ಮತ್ತು ಎಕೋ ಕೇವ್ ಗಾರ್ಡನ್ ಅನ್ನು ಸಹ ನೋಡಬಹುದು. ನೈನಾ ದೇವಿ ದೇವಸ್ಥಾನವನ್ನು ತಲುಪುವುದು ಹೇಗೆ? ಈ ದೇವಾಲಯವು ದೇಶದ ಪ್ರಮುಖ ಸ್ಥಳಗಳಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ. ವಾಯುಮಾರ್ಗದ ಮೂಲಕ. ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಪಂತನಗರ, 68 ಕಿಮೀ ದೂರದಲ್ಲಿದೆ. ರೈಲು ಮಾರ್ಗದ ಮೂಲಕ. ಹತ್ತಿರದ ರೈಲು ನಿಲ್ದಾಣವೆಂದರೆ 34 ಕಿಮೀ ದೂರದಲ್ಲಿರುವ ಕತ್ಗೋಡಂ. ರಸ್ತೆಯ ಮೂಲಕ. ದೇವಸ್ಥಾನವು ರಸ್ತೆಯ ಮೂಲಕವೂ ಉತ್ತಮ ಸಂಪರ್ಕವನ್ನು ಹೊಂದಿದೆ. ಕ್ಯಾಬ್, ಟ್ಯಾಕ್ಸಿ ಅಥವಾ ಬಸ್ ಮೂಲಕ ನೀವು ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ದೇವಸ್ಥಾನವು ಸ್ಥಳೀಯ ಬಸ್ ನಿಲ್ದಾಣದಿಂದ 300 ಮೀಟರ್ ದೂರದಲ್ಲಿದೆ.